ತುಂಬ ದಿನದಿಂದ ಅನ್ಕೊಂತಿದ್ದೆ ಮನೆಗೊಂದು ತುಳಸಿ ಪಾಟ್ನ ತಗೋಬೇಕು ಅಂತ. ಫೈನಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡೆ. ನೀವು ಕೂಡ ಕೇಳ್ತಾ ಇದ್ರಿ ಒಂದು ತುಳಸಿ ಗಿಡ ಇಡಿ ಮನೆ ಮುಂದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಆ್ಯಕ್ಚುಲಿ ನಾನು ಮದುವೆ ಆದಾಗಿಂದನೂ ಅನ್ಕೋತಿದ್ದೆ ಆಯಿತಾ, ಬಟ್ ಅದಕ್ಕೆ ಟೈಮೇ ಕೂಡ ಬಂದಿರಲಿಲ್ಲ. ಸುಮಾರಷ್ಟು ಪ್ಯಾಟ್ರನ್ ಇವಾಗ ಮಾರ್ಕೆಟಲ್ಲಿ ಸಿಗ್ತಾ ಇರುತ್ತೆ. ನನ್ನ ಹತ್ರನೂ ಒಂದಷ್ಟು ರೆಫರೆನ್ಸ್ ಇತ್ತು. ಫೈನಲಿ ನಾನು ಇದನ್ನ ಪಿಕ್ ಮಾಡಿ ತರಿಸ್ಕೊಂಡಿದ್ದೀನಿ. ಹೇಗಿದೆ ಅಂತ ನನಗೆ ತಿಳಿಸಿ. ತುಂಬಾನೇ ವೆಯ್ಟ್ ಇತ್ತು, ನನಗೆ ಅದನ್ನು ಕುತ್ಕೊಂಡು ಎತ್ಕೊಳ್ಳೋದಕ್ಕೂ ಆಗಲಿಲ್ಲ. ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಆ್ಯಂಡ್ ಕಲರ್ ಕಾಂಬಿನೇಷನ್ ಕೂಡ ನನಗೆಲ್ಲ ಇಷ್ಟ ಆಯಿತು. ದೀಪ ಇಟ್ಕೊಳ್ಳೋದಕ್ಕೆ ಒಂದು ಕಾರ್ನರಲ್ಲಿ ಬಿಟ್ಟಿದ್ದಾರೆ. ನೀವೆಲ್ಲಿ ತರಿಸಿದ್ದು ಅಂತ ಕೇಳ್ತೀರಾ. ನಾನು ವಿಲೇಜ್ ಡೆಕೋರ್ ಅನ್ನ ಇನ್ಸ್ಟಾ ಪೇಜ್ ಅಲ್ಲಿ ತರಿಸಿದ್ದು. ನಾನು ಅವ್ರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಆಗಿರ್ಬೋದು, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲಾನು ನಾನು ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ ಒನ್ಸ್. ಇವಾಗಂತೂ ಫೆಸ್ಟಿವಲ್ಸ್ ನಡೀತಿರೋದ್ರಿಂದ ಆಫರ್ಸ್ ಕೂಡ ಕೊಡ್ತಾ ಇದ್ದಾರೆ. ಆ್ಯಂಡ್ ನನಗೆ ತುಳಸಿ ಗಿಡ ಬೇಕಿತ್ತಲ್ಲ, ಮತ್ತೆ ಸಂಜೆ ರಂಜಿತ್ ಬಂದ್ಮೇಲೆ ಆಚೆ ಹೋದ್ವಿ ತಗೊಂಡ್ ಬರೋಣ ಅಂತ. ಸುಮಾರಷ್ಟಿದ್ವು, ನಾನು ಇದನ್ನ ಚೆನ್ನಾಗಿದೆ ಅಂತ ಹೇಳಿ ತಗೊಂಡೆ. ಅಂಡ್ ಅಲ್ಲೇ ಮಣ್ಣು ಕೂಡ ಸಿಕ್ತಿತ್ತು. ಮಣ್ಣು ಜೊತೆಗೆ ಸ್ವಲ್ಪ ಗೊಬ್ಬರ ಕೂಡ ತಗೋತಾ ಇದೀವಿ. ಒಂದ್ ಬಾಳ್ಲಿ ಏನೋ ಮಣ್ಣು ತಗೊಂಡ್ವಿ, ಒಂದು 1/2 kg ಗೊಬ್ಬರ ತಗೊಂಡು ಮನೆಗೆ ಬಂದ್ವಿ. ಇನ್ನ ನೆಕ್ಸ್ಟ್ ಡೇ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಇದನ್ನ ಹಿಟ್ಟು ಪೂಜೆ ಎಲ್ಲ ಮಾಡಿದ್ದು. ರಂಜಿತ್ ಮಾರ್ನಿಂಗ್ಗೆ ಎದ್ದು ಇದನ್ನೆಲ್ಲ ಅಂದ್ರೆ ಮಣ್ಣದ ಗೊಬ್ಬರ ಎಲ್ಲ ತಗೊಂಡ್ ಬಂದಿದ್ವಲ್ಲ, ಅದನ್ನ ಪಾಟ್ಗೆ ಫಿಲ್ ಮಾಡಿ ಅವರೇ ಗಿಡ ಇಟ್ಟು ನಾನು ಪೂಜೆ ಮಾಡಿದೆ. ಅದಾದ್ಮೇಲೆ ಸಂಜೆ ಹಂಗೆ ನಾವು ಸ್ವಲ್ಪ ಆಚೆ ಹೋಗ್ಬೇಕಿತ್ತು. ಅವಾಗೂ ಮತ್ತೆ ಮನೇಲಿ ದೀಪ ಹಚ್ಚಿ ಪೂಜೆ ಮಾಡಿ ವಿಹಮ್ಮ ಜೊತೆ ಅಲ್ಲಿ ನಿಂತ್ಕೊಂಡು ಒಂದಷ್ಟು ಫೋಟೋಸ್ ವಿಡಿಯೋಸ್ ತಗೊಂಡ್ವಿ. ಮನೆ ಮುಂದೆ ಇವಾಗ ಒಂಥರ ಲಕ್ಷಣ ಇದೆ. ರಂಗೋಲಿ ಒಂದು ಮಿಸ್ಸಿಂಗ್, ಅದನ್ನು ಕೂಡ ನೆಕ್ಸ್ಟ್ ಟೈಮ್ ಹಾಕ್ತೀನಿ. ಇವತ್ತಿನ ವ್ಲಾಗ್ ಇಷ್ಟ, ನಾಳೆ ಸಿಗ್ತೀನಿ.